ನಮಸ್ಕಾರ. ನಾನು ಸಿ.ವಿ. ಲೋಕೇಶ್ ಗೌಡ ಅಂತ ಕರ್ನಾಟಕ ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟದ ರಾಜ್ಯ ಸಂಚಾಲಕನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಶಿಡ್ಲಘಟ್ಟದಲ್ಲಿ ನಿನ್ನೆ ನಡೆದ ಒಂದು ಚಲನಚಿತ್ರದ ಪ್ರಮೋಷನಲ್ ಆ್ಯಕ್ಟಿವಿಟೀಸ್ ಅಂಗವಾಗಿ ಬ್ಯಾನರ್ ಗಲಾಟೆಯಲ್ಲಿ ಬ್ಯಾನರ್ ಕಿತ್ತೋಗಿದ್ರು ಅಂತ ನಗರಸಭೆಯ ಆಯುಕ್ತೆಗೆ ಹೋದ ಸಲ ಪರಾಜಿತ ಅಭ್ಯರ್ಥಿ ವಿಧಾನಸಭಾ ಕ್ಷೇತ್ರ ಶಿಡ್ಲಘಟ್ಟ ಇವರು ಅವಾಚ್ಯ ಶಬ್ದಗಳಿಂದ ನಿಂದಿಸಿರುವುದು ಖಂಡನೀಯ. ಸಿಬ್ಬಂದಿಗಳಿಗೆ ಕೀಳು ಮಟ್ಟದ ಶಬ್ದಗಳು ಮತ್ತು ಬಿಲೋ ದ ಬೆಲ್ಟ್, ಸೊಂಟದ ಕೆಳಗಡೆ ಮಾತುಗಳು, ಅದು ಒಬ್ಬ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್, ಒಬ್ಬ MLAಗೆ ಕೀಳು ಮಟ್ಟದ ಒಂದು ಭಾಷೆಯ ಪ್ರಯೋಗ ಮಾಡೋದು, ಇವೆಲ್ಲ ದುಡ್ಡಿನ ಮದದಿಂದ ರಾಜಕಾರಣಕ್ಕೆ ಬಂದು ದುಡ್ಡಿಂದ ಏನು ಬೇಕಾದರೂ ಸಾಧನೆ ಮಾಡ್ಬೋದು ಅನ್ನೋ ರೀತಿಯಲ್ಲಿ ವರ್ತಿಸುವ ಇಂಥವರಿಗೆ ಪಾಠ ಕಲಿಸ್ಬೇಕಾಗಿದೆ ಶಿಡ್ಲಘಟ್ಟ ಜನತೆ. ಇವತ್ತು ಅಧಿಕಾರ ಇಲ್ಲದೆ ಈ ರೀತಿ ವರ್ತನೆ ಮಾಡೋರು ನಾಳೆ ಯಾವ ರೀತಿ ಮಾಡ್ತಾರೆ ಅಂತ ಒಮ್ಮೆ ಊಹಿಸ್ಕೊಳ್ಳಿ. ಇವತ್ತು ಏನು ಕರ್ನಾಟಕದಲ್ಲಿ ರಾಜಕೀಯ ಭಾಳಷ್ಟು ಹೊಲಸಾಗ್ಬಿಟ್ಟಿದೆ. ಅವರು ಪರಸ್ಪರ ಜಗಳ ಆಡೋದು, ಕಾರ್ಯಕ್ರಮಗಳಲ್ಲಿ ಜಗಳ ಆಡೋದು, KDP ಮೀಟಿಂಗಲ್ಲಿ ಜಗಳ ಆಡೋದು, ಮತ್ತು ವಿಧಾನಸಭೆಯಲ್ಲಿ ಬಟ್ಟೆ ಕಿತ್ತು ಮಾರಾಮಾರಿಯಲ್ಲಿ ತೊಡಗೋದು, ಚಿಂತಕರ ಚಾವಡಿ ಅಂತ ಒಳಗಡೆ ಏನು ವಿಧಾನ ಪರಿಷತ್ ಇರುತ್ತದದು ಮಾರಾಮಾರಿಯ ಕ್ಷೇತ್ರ ಆಗಿರೋದು, ಇವೆಲ್ಲ ಇಂತಹ ವ್ಯಕ್ತಿಗಳಿಂದನೇ ಮುಂದಿನ ದಿನಗಳಲ್ಲಿ ಆಗೋದು ಸಹ ಅಂತ ನನ್ನ ಅಭಿಪ್ರಾಯ. ಕ್ಷೇತ್ರಗಳು ಯಾವತ್ತೂ ಅಭಿವೃದ್ಧಿಯ ಕ್ಷೇತ್ರಗಳಾಗಬೇಕೇ ವಿನಃ ಕುರುಕ್ಷೇತ್ರಗಳಾಗಬಾರ್ದು. ಆ ನಿಟ್ಟಿನಲ್ಲಿ ಇವತ್ತು ಏನು ಪೌರಾಯುಕ್ತರು ಭಾಳ ಗೌರವದಿಂದ ಮಾತಾಡಿದ್ರು ಅಮ್ಮ. ಸೊ ಅವ್ರಿಗೂ ಮನಸ್ಸು ನೊಂದಿದೆ. ಮತ್ತು ನಮ್ಮ ಶಾಸಕರು ಭಾಳ ಒಳ್ಳೆಯ ಮನುಷ್ಯ ಅವರು. ನಾವು ಯಾವುದೇ ಪಾರ್ಟಿಯಲ್ಲಿರಲಿ ಯಾವುದೇ ಇದರಲ್ಲಿರಲಿ ಅವ್ರ ಬಗ್ಗೆ ಎಲ್ರಿಗೂ ಒಂಥರ ಒಳ್ಳೆಯ ಅಭಿಮಾನ ಇದೆ, ಒಂದು ಅಭಿಪ್ರಾಯ ಇದೆ. ಅಂಥ ವ್ಯಕ್ತಿನ ಕೀಳು ಮಟ್ಟದ ಶಬ್ದ ಉಪಯೋಗಿಸೋದು, ಸಿಬ್ಬಂದಿ ವರ್ಗದವ್ರು ಇವ್ರ ಮನೆ ಆಳುಗಳು ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಮನೆಯಲ್ಲಿ ಆಳುಗಳು ಡ್ರೈವರ್ಗಳು ಹಿಡಿದ್ರೆ ಅವರೇ ಇರಲ್ಲ, ಕೀ ಇಟ್ಬಿಟ್ಟು ಹೋಗ್ತಾ ಇರ್ತಾನೆ ಡ್ರೈವರು. ಮನೇಲಿ ಆಯ್ತು ಇನ್ನೊಂದು ಮನೆಗೆ ಹೋಗ್ತೀನಿ ಅಂತ ಇರ್ತಾರೆ. ಇನ್ನು ಸರ್ಕಾರದ ನೌಕರರು ಅವ್ರನ್ನ ಈ ರೀತಿ ಮಾತಾಡೋದು ತಪ್ಪು. ಈ ಕೂಡಲೇ ಕ್ಷಮಾಪಣೆ ಕೇಳಬೇಕು ಅವರು. ಸಿಬ್ಬಂದಿ ವರ್ಗದವ್ರದ್ದು, ಆಯುಕ್ತದು ಮತ್ತು ಶಾಸಕರ ಒಂದು ಕ್ಷಮೆ ಕೇಳಬೇಕು. ಇಲ್ದಿದ್ರೆ ರೈತ ಸಂಘಟನೆಗಳ ಒಕ್ಕೂಟದಿಂದ ಉಗ್ರ ಹೋರಾಟ ಮಾಡ್ತೀವಿ ಅಂತ ಈ ಮೂಲಕ ಎಚ್ಚರಿಕೆ ನೀಡ್ತಾ ಇದ್ದೀನಿ. ನಮಸ್ಕಾರ.